ನನ್ನ ಹೊಸ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಶಂಕರಣ್ಣ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಯಾಕಂದರೆ ಶಂಕರಣ್ಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನೋಡಬಹುದು, ಶಂಕರಣ್ಣ ದೇವಸ್ಥಾನಕ್ಕೆ ಬಂದಿದ್ದೀನಿ. ಶಂಕರಣ್ಣ ದೇವಸ್ಥಾನದ ಕೆರೆ ನೋಡಿ. ಕೆರೆಗೆ ಹೋಗಿಬಿಟ್ಟು ಸೀದಾ ಶಂಕರಣ್ಣ ದೇವಸ್ಥಾನ ಒಳಗಡೆ ಹೋಗೋಣ. ಕೆರೆಯಲ್ಲಿ ಎಷ್ಟೆಲ್ಲ ಮೀನಿದೆ ಅಂತ ನೋಡೋಣ. ನೋಡಬಹುದು, ಕೆರೆಗೆ ಬಂದಿದ್ದೀನಿ. ದೊಡ್ಡ ಮೀನು ಏನು ಕಾಣಿಸ್ತಾ ಇಲ್ಲ, ಎಲ್ಲ ಸಣ್ಣ ಸಣ್ಣ ಮೀನುಗಳು ನೋಡ್ಬೋದು. ಕೆರೆ ಆ ಕಡೆ ಶಿವಲಿಂಗ ಇದೆ ನೋಡ್ಬೋದು. ಕೆರೆಗೆ ಹೋಗಿ ತಲೆಗೆ ನೀರು ಚಿಮ್ಸ್ಕೊ ಬಂದಾಯಿತು. ನೀವು ನೋಡ್ಬೋದು, ಇದು ಹೋಲಿ ಹೊಂಡ. ದೇವರು ಹೋಲಿ ಆಡೋದಿಲ್ಲೇ. ಹೋಲಿ ಹೊಂಡ ನೋಡಿಕೊಂಡು ಸೀದಾ ಶಂಕರಣ್ಣ ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ದೂರಿಂದ ದೇವಸ್ಥಾನ ಕಾಣಿಸ್ತಾ ಇದೆ. ಇದೇ ದಾರಿಯಿಂದ ಬಂದಿದ್ದು. ಶಂಕರಣ್ಣ ದೇವಸ್ಥಾನ ನೋಡ್ಬೋದು ಹೇಗಿದೆ ಅಂತ. ಒಳಗಡೆ ಹೋಗಿ ಶಂಕರಣ್ಣ ದೇವರ ದರ್ಶನ ಪಡೆಯೋಣ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಇಲ್ಲಿಂದನೇ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾಣ್ತಾ ಇರ್ಬೋದು ದೇವರು. ನಾನು ಒಳಗಡೆ ಹೋಗಿ ಕೈ ಮುಗಿದು ಬರ್ತೀನಿ. ಒಳಗಡೆ ದೇವರಿಗೆ ಕೈ ಮುಗ್ದಾಯಿತು. ಇವಾಗ ಹೊರಗಡೆ ಯಾವ್ಯಾವ ದೇವರಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದು ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದು ಪಾರ್ಥೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗ್ದಾಯಿತು. ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಹೋಮಕುಂಡ ಇದೆ, ಹಳೆ ಕಾಲದ ಕಲ್ಲೆಲ್ಲ ಇದೆ ನೋಡ್ಬೋದು. ಇದು ಗೌರಿ ಲಕ್ಷ್ಮಿ ದೇವಸ್ಥಾನ ಬಾಗ್ಲಾಕಿದೆ. ಮುಂದ್ಗಡೆ ಹೋಗ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಅದು ಮದುವೆ ಹಾಲು. ಇದು ಶಂಕರಣ್ಣ ದೇವಸ್ಥಾನ. ಶಂಕರ ಮತ್ತು ನಾರಾಯಣ ಒಂದೇ ವಿಗ್ರಹದಲ್ಲಿ ಇದ್ದಾರೆ. ಇಲ್ಲೊಂದು ತುಳಸಿ ಕಟ್ಟೆ ಇದೆ ನೋಡ್ಬೋದು. ಶಂಕರಣ್ಣ ದೇವಸ್ಥಾನ ಇದೆಯಲ್ಲ, ಇದು ಆದಿ ಸ್ಥಳ ಅಲ್ಲ. ಗುಪ್ಪಿಗುಡ್ಡಿಯಿಂದ ಶಂಕರಣ್ಣ ದೇವರು ಹಾರಿ ಇಲ್ಲಿ ಬಂದಿದ್ದು. ಹಾರಿ ಬಂದಿದ್ದು ಪಾದದ ಅಚ್ಚು ಇಲ್ಲೇ ಇದೆ ನೋಡ್ಬೋದು. ಇಲ್ಲೇ ಕೆಳಗಡೆ ಇದೆ ಪಾದದ ಅಚ್ಚು. ತೋರಿಸ್ತೀನಿ ನಿಮಗೂ. ಇಲ್ಲಿ ಒಳಗಡೆ ಬರ್ತೀವಲ್ಲ, ಇಲ್ಲಿ ದಾರಿ ಮೇಲೇನೇ ಇದೆ. ಇಲ್ಲಿ ಎದುರುಗಡೆನೇ ಸಿಗುತ್ತೆ ನಿಮಗೆ ಪಾದದ ಅಚ್ಚು. ನೀವು ಇದನ್ನು ಓಪನ್ ಮಾಡಿ ನೋಡಬೇಕು. ದೇವರ ಕಾಲ ಹೆಜ್ಜೆ ಗುರುತು ನೋಡಿ. ಮೇಲೆ ಗುಪ್ಪಿಗುಡ್ಡಿಯಿಂದ ಹಾರಿ ಬಂದಿದ್ದು. ಯಾವ ಥರ ಇದೆ ಅಂತ ನೋಡಿ ಅಚ್ಚು. ಶಂಕರಣ್ಣ ಆದಿಸ್ಥಾನ ಎಲ್ಲಿದೆ ಅಂತ ನೋಡ್ಕೊ ಬರೋಣ. ಇದೇ ಗುಪ್ಪಿಗುಡ್ಡಿ. ಇಲ್ಲಿ ನಾನೇ ದೇವರು ಹಾರ್ಕ ಬಂದು. ಈಗ ಆ ಗುಡ್ಡಿ ಹೊರಟಿದೆ. ಆ ಗುಡ್ಡಿನೂ ನಿಮ್ಗೆ ತೋರಿಸ್ತೀನಿ. ಇವಾಗ ಶಂಕರಣ್ಣ ದೇವಸ್ಥಾನದಿಂದ ಹೊರಟಿದ್ದೀವಿ.
ಗುಡ್ಡೆ ಮೇಲಿರುವ ದೇವಸ್ಥಾನವನ್ನು ಈಗ ತೋರಿಸ್ತೀನಿ ನಿಮಗೆ. ಯಾವ ದಾರಿ ಮೇಲೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಶಂಕರನಾರಾಯಣ ಆದಿ ಸ್ಥಳಕ್ಕೆ ಹೊರಟಿದ್ದೀವಿ ಇಲ್ಲಿಂದ. ಈ ರೋಡಲ್ಲಿ ಮೇಲ್ಗಡೆ ಹೋದರೆ ಮತ್ತು ತುಂಬ ದೇವಸ್ಥಾನಗಳು ಸಿಗ್ತವೆ. ಈ ರೋಡ್ ಮೇಲೆ ಇದೆ ದೇವಸ್ಥಾನಗಳು, ಸಣ್ಣ ಪುಟ್ಟ ದೇವಸ್ಥಾನಗಳಿವೆ. ಮೇಲ್ಗಡೆ ಹೋದರೆ ಈ ದೇವಸ್ಥಾನದ ರಥನೂ ಸಿಗುತ್ತೆ. ಆದಿ ಶ್ರೀ ಕ್ಷೇತ್ರ ಕ್ರೋಡ ಶಂಕರನಾರಾಯಣ ದೇವಸ್ಥಾನ, ಗುಹೆ ಹಾಗೂ ಶ್ರೀ ಕ್ರೋಡಮುನಿ ತಪಸ್ಸಿನ ಸ್ಥಳ ನಿಮಗೆ ತೋರಿಸ್ತೀನಿ ಬನ್ನಿ. ಆದಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗೋ ದಾರಿ, ಆಚೆ ಹೋದ್ರೆ ಹಾಲಾಡಿ, ಕೆಳಗೆ ಹೋದರೆ ಆಗುಂಬೆ, ಈ ಕಡೆ ಹೋದರೆ ಸಿದ್ದಾಪುರ. ಇದು ಶಂಕರನಾರಾಯಣ ಬಸ್ ಸ್ಟ್ಯಾಂಡ್. ಇದು ಹಿಂದ್ಗಡೆ ಹೋದರೆ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೋಡಲ್ಲಿ ಹೋದರೆ ಸೀದಾ ಆದಿ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗುತ್ತೆ. ಆದಿ ಸ್ಥಾನಕ್ಕೆ ಹೋಗೋಣ ಬನ್ನಿ. ಅದೇ ರೋಡಲ್ಲಿ ಮುಂದೆ ಬಂದಾಗ ಹೀಗೆ ಕ್ರಾಸ್ ಸಿಗುತ್ತೆ. ಇಲ್ಲಿ ಕ್ರಾಸ್ ಪಕ್ಕನೇ ಇದೆ, ನೋಡ್ಬೋದು. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಇದೇ ದಾರಿಯಲ್ಲಿ ಮೇಲೆ ಹೋಗಬೇಕು. ನಿಮಗೆ ದಾರಿ ಗೊತ್ತಾಗಲ್ಲ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮೇಲ್ಗಡೆ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದಾರಲ್ಲ, ಅದೇ ರೋಡಲ್ಲಿ ಬಂದರೆ ಈ ರೋಡಿಗೆ ಬರುತ್ತೆ. ಇಲ್ಲೇ ಇರೋದು ಶಂಕರನಾರಾಯಣ ಆದಿ ದೇವಸ್ಥಾನ. ಇಲ್ಲಿ ಕ್ರೋಡ ಮುನಿಯು ತಪಸ್ ಮಾಡಿದ್ದಾರೆ, ಅದಕ್ಕೆ ಕ್ರೋಡ ಶಂಕರನಾರಾಯಣ ದೇವಸ್ಥಾನ ಎಂದು ಕರೀತಾರೆ. ನೋಡಿ, ಇದೇ ಆದಿ ಶಂಕರನಾರಾಯಣ ದೇವಸ್ಥಾನ. ಆದಿ ಕ್ರೋಡ ಶಂಕರನಾರಾಯಣ ದೇವಸ್ಥಾನ ಎಂದು ಕರೀತಾರೆ ಇದನ್ನು. ಶಂಕರನಾರಾಯಣದ ಆದಿ ಸ್ಥಳ ಇದೆ. ಇಲ್ಲಿಂದನೇ ದೇವರು ಹಾರಿ ಅಲ್ಲಿಗೆ ಬಂದಿದ್ದು. ಇಲ್ಲಿನ ದೇವರುಗಳು ನೋಡಿ ಯಾವ ದೇವರುಗಳಿವೆ ಅಂತ. ಕ್ರೋಡಮುನಿ ತಪಸ್ಸು ಮಾಡಿದ ಜಾಗ ಇದೆ ನೋಡಿ. ಇದ್ರ ಒಳಗಡೆನೇ ತಪಸ್ಸು ಮಾಡಿದ್ದು. ನೋಡ್ಬೋದು ಒಳಗಡೆ ಎಷ್ಟು ಜಾಗ ಇದೆ ಅಂತ, ತುಂಬ ಸಣ್ಣ ಜಾಗ. ಇದ್ರ ಒಳಗಡೆ ಕ್ರೋಡಮುನಿ ತಪಸ್ಸು ಮಾಡಿದ್ದು. ನೋಡಿದ್ರಲ್ಲ ನೀವು ಆದಿ ಶಂಕರನಾರಾಯಣ ದೇವಸ್ಥಾನ, ಕ್ರೋಡಮುನಿ ತಪಸ್ಸು ಮಾಡಿದ ಜಾಗ, ಆದಿ ದೇವಸ್ಥಾನ ಎಲ್ಲ ನೋಡಿದ್ರಲ್ಲ. ಈ ಗುಡ್ಡಿಗೆ ಗುಪ್ಪಿ ಗುಡ್ಡಿ ಎಂದು ಕರೀತಾರೆ. ಇವಾಗ ಬಂದೀವಲ್ಲ, ಆ ರೋಡಲ್ಲಿ ಯಾವುದು ಬಸ್ಗಳಿಲ್ಲ. ನೀವು ಸ್ವಂತ ಬೈಕ್ ಇದ್ರೆ ತಗೊಂಡು ಬರ್ಬೋದು. ಅದೇ ದಾರಿನಲ್ಲಿ ಮುಂದೆ ಬಂದರೆ ಇಲ್ಲಿ ಮೆಟ್ಲುಗಳು ಸಿಗುತ್ತೆ. ದೇವಸ್ಥಾನದ ಹಬ್ಬದ ದಿನ ಶಂಕರನಾರಾಯಣ ದೇವರನ್ನು ಈ ಮೆಟ್ಲಲ್ಲಿ ತಗೊಬಂದು ಮೇಲೆ ತಗೊಂಡೋಗಿ ಪೂಜೆ ಮಾಡ್ತಾರಂತೆ. ಬನ್ನಿ ಮೆಟ್ಲು ಹತ್ತಿ ನಿಮಗೆ ಮೇಲ್ಗಡೆ ಎಲ್ಲ ತೋರಿಸ್ತೀನಿ ಏನಿದೆ ಅಂತ. ಈ ಮೆಟ್ಲು ಹತ್ತುವಾಗ ಇದು ಏನು ಜಾಗ ಅಂತ ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ಎಲ್ಲ ಮನೆಗೆ ಬಂದು ಎಲ್ಲ ಕಡೆ ಕೇಳಿ ನಿಮಗೆ ಹೇಳ್ತಾ ಇರೋದು. ಮೆಟ್ಲು ಹತ್ತಾ ಇದ್ದೀವಿ. ಹತ್ತಿ 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 ಸುಸ್ತಾಯ್ತು. ನೋಡ್ಬೋದು ಎಷ್ಟು ಎತ್ತರ ಇದೆ ಅಂತ. ತುಂಬ ಮೆಟ್ಲಿದೆ. ಮೆಟ್ಲತ್ತಿ ಮೇಲೆ ಬಂದಿದ್ದೀವಿ. 170-180 ಮೆಟ್ಲಿದೆ. ಹತ್ತಿ ಮೇಲೆ ಬಂದರೆ ಏನು ಕಾಣಿಸ್ತಾ ಇಲ್ಲ. ಏನಿದೆ ಅಂತಲೂ ಗೊತ್ತಿಲ್ಲ. ಫುಲ್ ಕಾಡೊಂದು ಬಿಟ್ರೆ ಬೇರೆ ಏನೂ ಇಲ್ಲ. ಏನಿಲ್ಲ ಅಂತ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೇವೆ. ಶ್ರೀ ಶಂಕರನಾರಾಯಣ ಪ್ರಸನ್ನ ಅಂತಂತ ಗೊತ್ತಿಲ್ಲ. ಶಂಕರನಾರಾಯಣದ ದೇವರು ಹೋಳಿ ಆಡುವಾಗ ಇಲ್ಲಿ ಕರ್ಕ ಬರ್ತಾರೆ ಅಂತ ಹೇಳಿದರು. ಇಲ್ಲಿ ಕರ್ಕ ಬಂದು ಮೇಲ್ಗಡೆ ಇಟ್ಟು ಪೂಜೆ ಮಾಡ್ತಾರಂತೆ. ಅದೇ ದಾರಿಯಲ್ಲಿ ಮುಂದೆ ಬಂದರೆ ಸೀದಾ ಸಾವಡ ಹೊಳೆ ಬರುತ್ತೆ. ಇಲ್ಲಿ ಸೇತುವೆ ಆಗ್ತಾಯಿದೆ ಹೊಳೆ ಈ ಕಡೆಯಿಂದ. ಹಬ್ಬದ ವಿಡಿಯೋಲ್ಲಿ ಆ ಕಡೆಯಿಂದ ತೋರಿಸಿದ್ದೀನಿ, ಇವಾಗ ಈ ಕಡೆಯಿಂದ. ಶಂಕರನಾರಾಯಣ ದೇವರು ಹೊಳೆಗೂ ಬಂದು ಹೋಳಿ ಆಡ್ತಾರಂತೆ.
ಶಂಕರಣ್ಣನ ದೇವಸ್ಥಾನ ಬ್ಲಾಗಿಂಗ್ ಇಲ್ಲಿಗೆ ಮುಗ್ತಿದ್ದೀನಿ. ನನಗೆ ಗೊತ್ತಿರೋ ವಿಷಯಗಳನ್ನೆಲ್ಲ ನಿಮಗೆ ಹೇಳಿದ್ದೀನಿ. ನನ್ನ ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.